ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಸೀರೆ ಯಾವ ರೀತಿ ಕುಚ್ಚು ಬಂದಿದೆ ಮತ್ತು ಸೀರೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ಈ ಸೀರೆ ಈ ರೀತಿಯಾಗಿ ಬಂದಿದೆ. ಸೀರೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕುಚ್ಚು ಹೀಗೆ ಬಂದಿದೆ. ಮತ್ತು ಈ ಸೀರೆಗೆ ಈ ರೀತಿ ಇದೆ. ಈ ಸೀರೆಗೆ ಈ ರೀತಿ ಕುಚ್ಚು ಬಂದಿದೆ. ಇದು ಅಷ್ಟೇ, ಸೀರೆ ಹೀಗಿದೆ. ಇದು ಪಲ್ಲು. ಇದು ಕುಚ್ಚು ಹೀಗೆ ಬಂದಿದೆ. ಇವರು ಒಂದು 7 ಸೀರೆ ಕೊಟ್ಟಿದ್ದರು. 7 ಸೀರೆಯಲ್ಲಿ 4 ಸೀರೆ ಕುಚ್ಚು ಮತ್ತು 3 ಸೀರೆ ಕುಚ್ಚು ಬೇಡ ಅಂತ ಹೇಳಿದರು. ಹಾಗಾಗಿ ಈ ಸೀರೆ ಇದು ಬ್ಲೌಸ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ, ಸ್ಟಿಚ್ ಮಾಡಬೇಕು. ಒಬ್ಬರದೇ ಒಂದು 7-8 ಬ್ಲೌಸ್ ಇದೆ. ನಾನು ಒಂದು ಬ್ಲೌಸ್ ಕಟ್ಟಿಂಗ್ಸು ಎಲ್ಲ ತೋರಿಸ್ತೀನಿ, ಸ್ಟಿಚ್ಚದು ತೋರಿಸ್ತೀನಿ. ಅವ್ರೇನು ತುಂಬ ಡಿಸೈನ್ ಬೇಡ ಅಂತ ಹೇಳಿದರು. ಹಾಗಾಗಿ ಒಂದೇ ಡಿಸೈನಲ್ಲಿ ಸ್ಟಿಚ್ ಮಾಡ್ತೀನಿ. ಅದಕ್ಕೆ ತುಂಬ ಎಲ್ಲ ತೋರಿಸಲ್ಲ. ಮತ್ತು ಈ ಸೀರೆಗೆ ವರ್ಕ್ಗೆ ಹೇಳಿದ್ದಾರೆ. ವರ್ಕು ಸಹ ಚೆನ್ನಾಗಿ ಬಂದಿದೆ. ವರ್ಕು ಹೀಗೆ ಬಂದಿದೆ, ಚೆನ್ನಾಗಿದೆ. ಗೋಲ್ಡ್ ಗ್ರೇ ಮಿಕ್ಸ್ ಆದ್ರಿಂದ ಎದ್ದು ಕಾಣಲ್ಲ. ಇದು ಗೋಲ್ಡ್ ಥ್ರೆಡ್ಡಲ್ಲಿ ಮಾಡಿರೋದು. ಇದು ಬ್ಲೌಸ್ ಗ್ರೇ ಬಂದಿದೆ, ಗೋಲ್ಡ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೀವಿ. ವರ್ಕು ಸಹ ಚೆನ್ನಾಗಿದೆ. ಮತ್ತು ಇದು ಫ್ರಂಟ್ದು, ಇದು ಫ್ರಂಟ್ ವರ್ಕ್. ಇದು ಚೆನ್ನಾಗಿ ಬಂದಿದೆ ಫ್ರಂಟ್ ವರ್ಕು. ಮತ್ತು ಸ್ಲೀವಿಗೂ ಬುಟ್ಟ ಹೇಳಿದ್ದಾರೆ. ಬಾರ್ಡ್ರ್ ದೊಡ್ಡದು ಬಂದಿದೆ, ತುಂಬ ಗ್ರ್ಯಾಂಡ್ ಏನು ಬೇಡಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಸ್ಮಾಲು ಫ್ಲವರ್ದು ಬುಟ್ಟ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಯಾರಿಗಾದರೂ ವರ್ಕು ಮಾಡ್ಕೊಳ್ಬೇಕು ಅಂತ ಅನಿಸಿದ್ರೆ ವರ್ಕು ಕೊಡ್ಬೋದು. ವರ್ಕು ಮಾಡಿಸ್ಕೊಂಡು ಹೊರಗಡೆ ಸ್ಟಿಚ್ಚು ಮಾಡ್ಕೊಳ್ತಾರೆ ಕೆಲವರು ವರ್ಕು ಸ್ಟಿಚ್ಚಿಗೆಲ್ಲ ಕೊಟ್ಟು ಹೋಗ್ತಾರೆ. ವರ್ಕು ಸ್ಟಿಚ್ಚು ಕುಚ್ಚು ಇದಕ್ಕೆಲ್ಲ ಕೊಟ್ಟು ಹೋಗ್ತಾರೆ. ಇಷ್ಟ ಆದವರು ಕೊಡ್ಬೋದು, ಮಾಡಿಕೊಡ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.